ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ವತ್ಸ ದ್ವಾದಶಿ, ಯಮತ್ರಯೋದಶಿ, ನರಕ ಚತುರ್ದಶಿ, ದೀಪಾವಳಿ ಕೃತ್ಯ ವರ್ಣನವೆಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ವಾಲಕಿಲ್ಯರು ಹೇಳುತ್ತಾರೆ, ಶ್ರೀಕೃಷ್ಣನು ಧರ್ಮರಾಜನಿಗೆ ವತ್ಸವೆಂಬ ಹೆಸರನ್ನು ಪಡೆದ ದ್ವಾದಶಿಯ ವಿಚಾರವನ್ನು ತಿಳಿಸಿದನು. ಗೋಧೂಳಿಯ ಕಾಲದಿಂದ ಕೂಡಿದ ದ್ವಾದಶಿಯು ವತ್ಸ ಪೂಜೆಗೆ ತಕ್ಕದ್ದು. ವತ್ಸ ಪೂಜೆಯನ್ನು ವಟವೃಕ್ಷದ ಕೆಳಗೆ ಮಾಡತಕ್ಕದ್ದು. ಮೊದಲನೆಯ ದಿನ ಕರುವುಳ್ಳದ್ದು, ಕರುವಿಗೆ ಸಮಾನವಾದ ವರ್ಣವುಳ್ಳದ್ದು, ಹಾಲು ಕರೆಯುತ್ತಿರುವ ಅದೇ ಶಾಲಿನಿ ಜಾತಿಯ ಗೋವನ್ನು ಚಂದನಾದಿಗಳಿಂದ ಚೆನ್ನಾಗಿ ಲೇಪಿಸಿ ಹೂಮಾಲೆಗಳಿಂದ ಅರ್ಚಿಸಬೇಕು. ಎಲೆ ಯುಧಿಷ್ಠಿರನೇ, ಆ ದಿನ ಎಣ್ಣೆಯಲ್ಲಿ ಬೇಯಿಸಿದ್ದನ್ನು, ಸಾಲೆಯಲ್ಲಿ ಬೇಯಿಸಿದ್ದನ್ನು, ಹಸುವಿನ ತುಪ್ಪವನ್ನು, ಹಾಲು ಮೊಸರುಗಳನ್ನು ವರ್ಜಿಸಬೇಕು. ದಿನದ ಕೊನೆಯಲ್ಲಿ ಸೂರ್ಯಬಿಂಬದ ಅರ್ಧಭಾಗದ ಎರಡೂ ಕಡೆಗಳಲ್ಲಿ ಬಳಿಕ ನೀರಾಜನವನ್ನೆತ್ತಬೇಕು ಮತ್ತು ಶುಭಾಶುಭಗಳನ್ನು ನೋಡಬೇಕು. ಆದಿಯಲ್ಲಿ ಚಿನ್ನದ ಪಾತ್ರೆ ಮೊದಲಾದವುಗಳಲ್ಲಿ ನಾನಾ ಬಗೆಯ ದೀಪಗಳನ್ನು ಕಲ್ಪಿಸಿ ದೀಪಪೂರ್ವಕವಾಗಿ ನೀರಾಜನ ಮಾಡಬೇಕು. ಬಳಿಕ ಶುಭಾಶುಭಗಳನ್ನು ನೋಡಬೇಕು. ಎಲ್ಲ ದೀಪಗಳನ್ನು ಹೊತ್ತಿಸಿ ಉತ್ತರಾಭಿಮುಖವಾಗಿ ಇಡಬೇಕು. ಮುಖ್ಯ ದೀಪಗಳು 9 ಹೇಳಿದೆ, ಉಳಿದವನ್ನು ಕಲ್ಪಿಸಬೇಕು. ದೀಪದ ಉರಿಯು ತೇಜಸ್ಸುಳ್ಳದ್ದು, ಶಿಖೆಯಿಂದ ಕೂಡಿದ್ದು, ಸ್ಥಿರವೂ ಆಗಿದ್ದರೆ ಸುಖವನ್ನುಂಟು ಮಾಡುತ್ತದೆ. ಇದಕ್ಕೆ ವಿಪರೀತವಾದರೆ ದುಃಖವನ್ನುಂಟು ಮಾಡುತ್ತದೆ. ಕಾರ್ತೀಕ ಕೃಷ್ಣ ಪಕ್ಷದಲ್ಲಿ ದ್ವಾದಶಿ ಮೊದಲಾದ 5 ತಿಥಿಗಳಲ್ಲಿ ನೀರಾಜನ ವಿಧಿಯು ಉಕ್ತವಾಗಿದೆ. ಮೊದಲನೆಯದು ಪಕ್ಷವನ್ನು ಸೂಚಿಸುತ್ತದೆ, ಎರಡನೆಯದು ಮಾಸವನ್ನು ಸೂಚಿಸುತ್ತದೆ, ಮೂರನೆಯದು ಋತುವನ್ನು, ನಾಲ್ಕನೆಯದು ಅಯನವನ್ನು, 5ನೆಯ ದೀಪವು ವರ್ಷವನ್ನು ಸೂಚಿಸುತ್ತದೆ. ಈ ದೀಪಗಳಿಂದ ಶುಭಾಶುಭಗಳನ್ನು ನಿರ್ಣಯಿಸಬೇಕು. ದೀಪಗಳು ಸೂರ್ಯಾಂಶದಿಂದ ಸಂಭವಿಸಿದವು, ಅಂಧಕಾರವನ್ನು ನಿವಾರಣೆ ಮಾಡುವವು ಆದವು. ಈ ದೀಪಗಳು ಕಾಲದಲ್ಲಿಯೂ ನನ್ನನ್ನು ದೀಪಿಸುತ್ತಿರಲಿ, ಶುಭಾಶುಭಗಳನ್ನು ತೋರಿಸಲಿ ಎಂಬ ಈ ಮಂತ್ರದಿಂದ ಅಭಿಮಂತ್ರಿಸಿ ಬಳಿಕ ಕ್ರಮವಾಗಿ ನೀರಾಜನ ಮಾಡಬೇಕು. ಮೊದಲು ದೇವತೆಗಳಿಗೆ, ಬಳಿಕ ಬ್ರಾಹ್ಮಣರಿಗೆ, ಆಮೇಲೆ ಆನೆಗಳು, ಕುದುರೆಗಳು, ಜ್ಯೇಷ್ಠರು, ಶ್ರೇಷ್ಠರು, ಕನಿಷ್ಠರು, ತಾಯಿ ಮೊದಲಾದ ಹೆಂಗಸರು ಇವರೆಲ್ಲರಿಗೂ ಕ್ರಮವಾಗಿ ನೀರಾಜನ ಮಾಡಬೇಕು. ಬಳಿಕ ನೀರಾಜನ ಮಾಡಿದ ದೀಪಗಳನ್ನು ಅದರದರ ಸ್ಥಾನದಲ್ಲಿ ಇಡಬೇಕು. ರೂಕ್ಷ ಅಂದರೆ ಕಠಿಣವಾದ ಕುಡಿಯುಳ್ಳ ದೀಪಗಳಿಂದ ಲಕ್ಷ್ಮೀ ವಿನಾಶ ಉಂಟಾಗುತ್ತದೆ. ಬಿಳಿಯ ಕುಡಿಗಳಿಂದ ಅನ್ನ ಕ್ಷಯವಾಗುತ್ತದೆ. ಅತಿರಕ್ತ ವರ್ಣದವುಗಳಿಂದ ಯುದ್ಧಗಳು ತಲೆದೋರುತ್ತವೆ. ಕಪ್ಪು ಕುಡಿಯವುಗಳಿಂದ ಮೃತ್ಯು ಉಂಟಾಗುತ್ತದೆ. ಏಕಾಂಗಿ ಎಂಬ ಬಾಲಿಕೆ ಗೋಪಾಲಿಕೆಯೊಬ್ಬಳಿದ್ದಳು. ಅವಳು ಈ ದೀಪದಾನ ವ್ರತವನ್ನು ಮಾಡಿದಳು. ಅವಳು 3 ವರ್ಷಗಳಲ್ಲಿ ಧನಧಾನ್ಯ ಸಮೃದ್ಧಿಯುಳ್ಳವಳಾದಳು. ಸನತ್ಕುಮಾರ ಸಂಹಿತೆಯಲ್ಲಿ ಹೇಳಿರುವ ಏಕಾಂಗಿಯ ಕಥೆಯು ಹೀಗಿರುವುದು. ಹಿಂದೆ ಋಷಿಕೇಶನೆಂಬ ಒಬ್ಬ ಗೊಲ್ಲನಿದ್ದನು. ಅವನು 8,000 ಹಸುಗಳನ್ನು ಮೇಯಿಸುತ್ತಾ ಜೀವನವನ್ನು ಸಾಗಿಸುತ್ತಿದ್ದನು. ಅವನಿಗೆ ಏಕಾಂಗಿ ಎಂಬ ಒಬ್ಬಳೆ ಮಗಳು ಹುಟ್ಟಿದಳು. ಗಂಡು ಮಕ್ಕಳಿಲ್ಲದುದರಿಂದ ಹರ್ಷಿಕೇಶನು ಅದಕ್ಕಾಗಿಯೇ ಬಹಳ ದಾನ ಧರ್ಮಗಳನ್ನು ಮಾಡಿದನು. ಅದರಿಂದ ಅವನಿಗೆ ಒಬ್ಬ ಮಗನು ಜನಿಸಿದನು. ಋಷಿಕೇಶನಿಗೆ ಧರ್ಮ ಕಾರ್ಯಗಳಲ್ಲೆಲ್ಲ ದುಂದುಬಿ ಎಂಬ ಒಬ್ಬ ಒಕ್ಕಣ್ಣಿನ ಹಾರವನು, ಅಂದರೆ ಬ್ರಾಹ್ಮಣನು ಪುರೋಹಿತನಾಗಿದ್ದನು. ಅವನು ಋಷಿಕೇಶನಿಗೆ ಗಂಡು ಮಗುವಾದುದಕ್ಕೆ ದುಗ್ಧಪಟ್ಟುಕೊಂಡು, ಅಯ್ಯ ಋಷಿಕೇಶ, ಈ ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟಿದೆ, ಇದರಿಂದ ತಂದೆ ತಾಯಿಗಳಿಬ್ಬರಿಗೂ ಹೇಷ್ಯ ಎಂದು ಸುಳ್ಳು ಹೇಳಿದನು. ಋಷಿಕೇಶನು ಹೌದೆಂದು ನಂಬಿ ತನ್ನ ಮಗಳಾದ ಏಕಾಂಗಿಯನ್ನು ಕರೆದು, ಮಗು, ಇದಕ್ಕೆ ಜೇನು ಮತ್ತು ತುಪ್ಪವನ್ನು ತಿನ್ನಿಸಿ ಗಂಗೆಯಲ್ಲಿ ಹಾಕಿ ಬಾ, ಹಾಗೆ ಮಾಡಿದರೆ ನಮಗೆ ಶ್ರೇಯಸ್ಸಾಗುತ್ತದೆ ಎಂದು ಹೇಳಿದನು. ಏಕಾಂಗಿಯು ಹಾಗೆಯೇ ಆಗಲೆಂದು ನುಡಿದು ಆ ಮಗುವನ್ನೆತ್ತಿಕೊಂಡು ಹೋಗಿ ಅದನ್ನು ಗಂಗೆಯಲ್ಲಿ ಹಾಕಲು ಮನಸ್ಸು ಬಾರದೆ ಅದನ್ನು ಒಂದು ಗಿಡದ ಪೊಟರೆಯಲ್ಲಿಟ್ಟಳು. ಅದಕ್ಕೆ ಪ್ರತಿದಿನವೂ ಹಾಲೆರೆದು ಬರುತ್ತಿದ್ದಳು. ಹೀಗೆ 1 ವರ್ಷ ಕಳೆಯಿತು. ಮಗು ಮುದ್ದು ಮುದ್ದಾಗಿ ಮಾತನಾಡತೊಡಗಿತು. ಏಕಾಂಗಿಗೂ ಆನಂದವಾಯಿತು. ಅವಳು ಯೌವನಕ್ಕೆ ಬಂದಳು. ಒಳ್ಳೆಯ ರೂಪವತಿಯಾದ ಅವಳನ್ನು ಆ ಒಕ್ಕಣ್ಣ ದುಂದುಬಿ ಒಂದು ದಿನ ನೋಡಿ ಅವಳನ್ನು ಕಾಮಿಸಿದನು. ಏಕಾಂಗಿಯು ಅವನನ್ನು ಚೀಗುಟ್ಟಿ ಕಳುಹಿಸಿ. ದುಂದುಭಿಯು ಇದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಋಷಿಕೇಶನ ಬಳಿಗೆ ಹೋಗಿ, ಋಷಿಕೇಶ, ನಿನ್ನ ಮಗಳು ಯವನರ ಸಂಗ ಮಾಡಿದ್ದಾಳೆ. ಕಳ್ಳತನದಲ್ಲಿ ಮಗುವನ್ನು ಹೆತ್ತು ಗಿಡದ ಪೊಟರೆಯಲ್ಲಿಟ್ಟು ಸಾಕುತ್ತಿದ್ದಾಳೆ. ನೀನು ಅವಳನ್ನು ದಂಡಿಸದೇ ಇದ್ದೀಯೇ ಎಂದನು. ಋಷಿಕೇಶನು ಅವನ ಮಾತನ್ನು ಆಗಲೂ ನಂಬಿದನು. ಏನು ಮಾಡಬೇಕು ಹೇಳು ಎಂದನು. ಬಸವನ ಬಾಲಕ್ಕೆ ಇವಳನ್ನು ಮಗುವನ್ನು ಕಟ್ಟಿ ಕಾಡಿಗೋಡಿಸು ಎಂದು ದುಂದುಭಿಯು ಹೇಳಿದನು. ಋಷಿಕೇಶನು ನಿರ್ದಯನಾಗಿ ಹಾಗೆಯೇ ಮಾಡಿದನು. ಅದೃಷ್ಟವಶದಿಂದ
ಆ ಎತ್ತು ಏಕಾಂಗಿಯನ್ನು ಮಗುವನ್ನು ಎಳೆದುಕೊಂಡು ಹರಿದ್ವಾರಕ್ಕೆ ಬಂದಿತು. ಹೇಗೆಯೋ ಏಕಾಂಗಿಯು ಕಟ್ಟುಗಳನ್ನು ಬಿಡಿಸಿಕೊಂಡು ಅಲ್ಲಿಯೇ ಒಂದು ಕಡೆ ಹಟ್ಟಿಯನ್ನು ಕಟ್ಟಿ ಹುಲ್ಲು ಮಾರಿ ಆ ಎತ್ತನ್ನು ಮಗುವನ್ನು ಸಾಕುತ್ತಾ ವಾಸ ಮಾಡತೊಡಗಿದಳು. ಕೆಲವು ಕಾಲ ಕಳೆಯಿತು. ಕಾರ್ತೀಕ ಮಾಸ ಬಂದಿತು. ದೇಶ ದೇಶದಿಂದಲೂ ಕಾರ್ತೀಕ ಸ್ನಾನಕ್ಕಾಗಿ ಯಾತ್ರಿಕರು ಹರಿದ್ವಾರಕ್ಕೆ ಬಂದರು. ಏಕಾಂಗಿಯು ಗೊಲ್ಲತಿ ಎಂದು ತಿಳಿದು ಅವಳ ಬಳಿ ದಾನಕ್ಕಾಗಿ ಹಸುಗಳನ್ನು ಬಿಡತೊಡಗಿದರು. ಅವಳು ಆ ಹಸುಗಳನ್ನು ಮೇಯಿಸಿ ಸುಖಜೀವನ ಮಾಡತೊಡಗಿದಳು. ಹೀಗೆ 3 ವರ್ಷಗಳು ಕಳೆದವು. ಹೀಗೆ ಅವಳು 3 ಕಾರ್ತೀಕಗಳಲ್ಲಿಯೂ ಭಕ್ತಿಯಿಂದ ಗೋ ಸಂರಕ್ಷಣ ವ್ರತವನ್ನು ಮಾಡಿದಳು. ದ್ವಾದಶಿ ದಿನಗಳಲ್ಲಿ ವಿಶೇಷವಾಗಿ ಗೋಪೂಜೆಯನ್ನು ಅವಳು ಶ್ರದ್ಧೆಯಿಂದ ಮಾಡಿದಂತಾಯಿತು. ಆಮೇಲೆ ಹೃಷಿಕೇಶನು ಪತ್ನಿ ಸಮೇತನಾಗಿ ಕಾರ್ತೀಕ ಸ್ನಾನಕ್ಕಾಗಿ ಹರಿದ್ವಾರಕ್ಕೆ ಬಂದು ಅಲ್ಲಿ ಏಕಾಂಗಿಯನ್ನು ಮಗುವನ್ನು ಕಂಡು ಆಶ್ಚರ್ಯಪಟ್ಟನು. ಏಕಾಂಗಿಯು ನಡೆದ ಸಂಗತಿಯನ್ನೆಲ್ಲ ತಂದೆಗೆ ಇದ್ದುದು ಇದ್ದಂತೆಯೇ ತಿಳಿಸಿದಳು. ಅವಳು, ಅಪ್ಪ, ನಾನು ನಿರಪರಾಧಿನಿ. ಕಾರ್ತೀಕ ವೈಭವದಿಂದ ಈ ಮಟ್ಟಿಗೆ ಬಂದಿದ್ದೇನೆ. ಇದು ನಿನ್ನ ಮಗ, ಒಪ್ಪಿಸಿಕೊ. ಇನ್ನು ಮೇಲೆ ಎಂದಿಗೂ ಒಕ್ಕಣ್ಣನನ್ನು ಯಾರೂ ನಂಬದಿರಲಿ ಎಂದು ಶಪಿಸಿದಳು. ಋಷಿಕೇಶನು ಅವಳ ನಿಷ್ಠೆಗೆ ಮೆಚ್ಚಿ ಅಲ್ಲಿಯೇ ಒಬ್ಬ ಗೊಲ್ಲರ ಯುವಕನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದನು. ತರುವಾಯ ಅವಳು ಗಂಡನೊಂದಿಗೆ ಹೊರಟು ಹೋದಳು. ಆದುದರಿಂದ ಕಾರ್ತೀಕ ಮಾಸದ ದ್ವಾದಶಿಯ ದಿನ ಗೋಪೂಜೆಯನ್ನು ಮಾಡಬೇಕು. ಈ ಗೋವೃತ ಮಹಾತ್ಮ್ಯವನ್ನು ಕೇಳಿ ಯಾವ ನರನು ವೃತವನ್ನು ಮಾಡುತ್ತಾರೆಯೋ ಅವರು ಗೋವೃತ ಪ್ರಭಾವದಿಂದ ಭೂಲೋಕದಲ್ಲಿ ಗೋವುಗಳಿಂದ ಅಗಲಿದವರಾಗುವುದೇ ಇಲ್ಲವು. ಗೋವುಗಳ ವಿಷಯದಲ್ಲಿ ಯಾವುದಾದರೂ ಅಪರಾಧವನ್ನು ಮಾಡಿದ್ದರೆ ಅದು ವ್ರತ ಮಹಿಮೆಯಿಂದ ನಾಶವಾಗಿ ಹೋಗುತ್ತದೆ. ವಾಲಖಿಲ್ಯರು ಹೇಳುತ್ತಾರೆ, ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಹಾಗೆ ಅಶ್ವಯುಜ ಮಾಸದಲ್ಲಿ ದೀಪೋತ್ಸವದ ಸಮಯದಲ್ಲಿ ಈ ವ್ರತವನ್ನು ಆಚರಿಸತಕ್ಕದ್ದು. ತ್ರಯೋದಶಿಯ ದಿನ ಬೆಳಿಗ್ಗೆ ಹಲ್ಲುಜ್ಜಿಕೊಂಡು ಪ್ರಾತಃ ಸ್ನಾನ ಮಾಡಿ ತ್ರಿರಾತ್ರ ನಿಯಮವನ್ನು ಮಾಡಿಕೊಂಡು ಗೋವಿಂದನಲ್ಲಿ ಭಕ್ತಿ ತತ್ಪರನಾಗಿ ವ್ರತವನ್ನು ಮಾಡಬೇಕು. ಈ ವ್ರತಾಂತ್ಯದಲ್ಲಿ ಗೋವರ್ಧನೋತ್ಸವವನ್ನು ಮಾಡಬೇಕು. ತ್ರಯೋದಶಿಯು 3 ಮುಹೂರ್ತಕ್ಕೆ ಅಧಿಕವುಳ್ಳದ್ದೆಂದು ಗ್ರಹಿಸಬೇಕು. ಪರವೇಧವು ದೋಷಾರ್ಹವಾಗುವುದಿಲ್ಲ. ಅಶ್ವಯುಜ ಮಾಸದ ಕೃಷ್ಣಪಕ್ಷದ ತ್ರಯೋದಶಿಯಲ್ಲಿ ರಾತ್ರಿ ಪ್ರಾರಂಭವಾಗುತ್ತಿರುವಾಗ ಯಮದೀಪವನ್ನು ಬಲಿಯನ್ನು ಕೊಡಬೇಕು. ಇದರಿಂದ ಅಪಮೃತ್ಯುವು ನಾಶವಾಗುತ್ತದೆ. ಪೂರ್ವದಲ್ಲಿ ಹೇಮನಕನ ಪುತ್ರನು ಅಶ್ವಯುಜ ಮಾಸದಲ್ಲಿ ಕೃಷ್ಣಪಕ್ಷದ ತ್ರಯೋದಶಿಯ ದಿನದ ಯದು ಯಮದೀಪ ಪ್ರಭಾವದಿಂದ ಅಪಮೃತ್ಯುವಿನಿಂದ ಮುಕ್ತನಾದನು. ಯಮದೂತರು ಕೇಳುತ್ತಾರೆ, ಎಲೈ ಯಮನೆ, ಇಂತಹ ಮಹೋತ್ಸವದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳದಿರುವುದಕ್ಕೆ ಉಪಾಯವನ್ನು ಕೃಪೆ ಮಾಡಿ ನಮಗೆ ಹೇಳಬೇಕು ಎಂದು ತಮ್ಮ ಪ್ರಭುವಾದ ಯಮನನ್ನು ಬೆಸಗೊಂಡರು. ಯಮನು ಹೇಳುತ್ತಾನೆ, ಎಲೈ ದೂತರೆ, ಅಶ್ವಿನದ ಕೃಷ್ಣ ಪಕ್ಷದ ತ್ರಯೋದಶಿಯಲ್ಲಿ ರಾತ್ರಿಯಾಗುತ್ತಿರುವಾಗ ಪ್ರತಿ ವರ್ಷವೂ ಮನೆಯ ಬಾಗಿಲಿನಲ್ಲಿ ಯಾವನು ಈ ಮಂತ್ರದಿಂದ ಒಳ್ಳೆಯ ದೀಪವನ್ನಿಡುತ್ತಾನೋ ಅವನಿಗೆ ಈ ಉತ್ಸವ ಕಾಲದಲ್ಲಿ ಅಪಮೃತ್ಯುವೇ ಬಂದಿದ್ದರೂ ಅವನನ್ನು ಇಲ್ಲಿಗೆ ಕರೆತರಲಾರದು. ಈ ನನ್ನ ಅಪ್ಪಣೆಯನ್ನು ನೆರವೇರಿಸಿರಿ. ಮೃತ್ಯುವಿನಿಂದಲೂ ಪಾಶದಂಡಗಳಿಂದಲೂ ಕಾಲನಿಂದಲೂ ಕೂಡಿದ ಸೂರ್ಯಪುತ್ರನಾದ ಯಮನು ತ್ರಯೋದಶಿಯಲ್ಲಿ ನಾನು ಮಾಡುವ ಈ ದೀಪದಾನದಿಂದ ಪ್ರೀತನಾಗಲಿ ಎಂಬ ಈ ಮಂತ್ರವನ್ನು ಉಚ್ಚರಿಸುತ್ತಾ ಯಾವನು ಉತ್ಸವದಲ್ಲಿ ಮನೆಯ ಬಾಗಿಲಲ್ಲಿ ದೀಪವನ್ನಿಡುತ್ತಾನೋ ಅವನಿಗೆ ಅಪಮೃತ್ಯುವಿನಿಂದಲೂ ಭಯ ಉಂಟಾಗುವುದಿಲ್ಲ. ವಾಲಖಿಲ್ಯರು ಹೇಳುತ್ತಾರೆ, ಅಶ್ವಿನ ಮಾಸದ ಕೃಷ್ಣ ಪಕ್ಷದಲ್ಲಿ ಹಿಂದಿನ ದಿನ ಪ್ರಾರಂಭವಾದಾಗಿನಿಂದ ಚತುರ್ದಶಿಯಲ್ಲಿ ಪ್ರಾತಃ ಕಾಲದಲ್ಲಿ ಪ್ರಯತ್ನಪೂರ್ವಕವಾಗಿ ಸ್ನಾನ ಮಾಡಬೇಕು. ಅರುಣೋದಯಕ್ಕೆ ಮುಂಚಿತವಾಗಲ್ಲದೆ ಯಾವ ನರನು ಶುಕ್ಲ ಪಕ್ಷದ 4, 9 ಮತ್ತು 14ನೆಯ ದಿನಗಳಲ್ಲಿ ಸ್ನಾನ ಮಾಡುತ್ತಾನೋ ಅವನಿಗೆ 1 ವರ್ಷದವರೆಗೆ ಉಂಟಾಗಿರುವ ಧರ್ಮವು ನಾಶವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಹಾಗೆಯೇ ಅಶ್ವಿನದಲ್ಲಿ ಕೃಷ್ಣ ಚತುರ್ದಶಿಯಲ್ಲಿ ಸೂರ್ಯೋದಯ ಕಾಲದಲ್ಲಿ ರಾತ್ರಿಯ ಕಡೆಯ ಯಾಮದಲ್ಲಿ ತೈಲಾಭ್ಯಂಗ ಮಾಡುವುದು ವಿಶೇಷವಾದದ್ದು. ಯಾವಾಗ ಚತುರ್ದಶಿಯು 2 ದಿನಗಳಲ್ಲಿಯೂ ಚಂದ್ರೋದಯದಲ್ಲಿ ಇರುವುದಿಲ್ಲವೋ ಅಥವಾ 2 ದಿನಗಳಲ್ಲಿಯೂ ಇರುವುದೋ ಆಗ ಮೊದಲನೆಯದನ್ನೇ ಗ್ರಹಿಸಬೇಕು. ಬಲಾತ್ಕಾರದಿಂದಾಗಲಿ ಹಠದಿಂದಾಗಲಿ ಶಿಷ್ಟತ್ವದಿಂದಾಗಲಿ ಚತುರ್ದಶಿಯ ದಿನ ತೈಲಾಭ್ಯಂಗವನ್ನು ಮಾಡದಿದ್ದ ಪಕ್ಷದಲ್ಲಿ ಮಾನವರು ರೌರವ ನರಕಕ್ಕೆ ಹೋಗುತ್ತಾನೆ. ದೀಪಾವಳಿಯು ಚತುರ್ದಶಿಯ ದಿನ ತೈಲದಲ್ಲಿ ಲಕ್ಷ್ಮಿಯು ಜಲದಲ್ಲಿ ಗಂಗೆಯು ನೆಲೆಸಿರುವರು. ಅಂದು ಪ್ರಾತಃಸ್ನಾನವನ್ನು ಯಾವನು ಮಾಡುವನೋ ಅವನು ಯಮಲೋಕವನ್ನು ಕಾಣುವುದಿಲ್ಲವು. ಒಮ್ಮೊಮ್ಮೆ 3 ಸಲದಂತೆ 3 ಸಾರಿ ಮಂತ್ರವನ್ನು ಪಠಿಸುತ್ತಾ ಸ್ನಾನ ಜಲಮಧ್ಯದಲ್ಲಿ ನರಕದ ಕ್ಷಯಕ್ಕಾಗಿ ಉತ್ತರಣೆ, ತುಂಬಿ ಅಂದರೆ ಸೋರೆ, ಉಪುನ್ನಾಡ ಗಿಡ ಇವನ್ನು ತಿರುಗಿಸಬೇಕು.
ನೇಗಿಲು ಗೆರೆಯ ಮಣ್ಣು ಹೆಂಟೆಯಿಂದ ಕೂಡಿ ಮುಳ್ಳು ಸೇರಿದ ದಳಗಳುಳ್ಳ ಎಲೈ ಅಪಮಾರ್ಗವೇ ಅಂದರೆ ಉತ್ತರಣೆಯೇ, ಮತ್ತೆ ಮತ್ತೆ ಸುತ್ತಿಸಲ್ಪಡುತ್ತಿರುವ ನೀನು ನನ್ನ ಪಾಪವನ್ನು ಪರಿಹರಿಸು ಎಂಬ ಈ ಮಂತ್ರವನ್ನು ಪಠಿಸುತ್ತಾ ಉತ್ತರಣೆಯನ್ನು ಪ್ರಪುನ್ನಾಢ ಶಾಖೆಯನ್ನು ತಲೆಯ ಮೇಲೆ ಸುತ್ತಿಸಬೇಕು. ಸ್ನಾನ ಮಾಡಿ ಒದ್ದೆ ಬಟ್ಟೆಯನ್ನುಟ್ಟುಕೊಂಡೇ ಮೃತ್ಯುಪುತ್ರರಾದ ಶ್ವಾನಗಳಿಗೆ ಶ್ಯಾಮವರ್ಣ ಮತ್ತು ಚಿತ್ರವರ್ಣವುಳ್ಳವು ಅಣ್ಣ ತಮ್ಮಂದಿರು ಯಮನ ಸೇವಕರು ಯಮಪುತ್ರರು ಆದ ಶ್ವಾನಗಳೆರಡು ಚತುರ್ದಶಿ ದೀಪದಾನದಿಂದ ಸಂತುಷ್ಟರಾಗಲಿ ಎಂಬ ಮಂತ್ರವನ್ನುಚ್ಚರಿಸುತ್ತಾ ದೀಪವನ್ನು ಕೊಡಬೇಕು. ಇಷ್ಟ ಬಂಧು ಜನಗಳೊಡನೆ ಆ ಸ್ನಾನವನ್ನು ಆಚರಿಸಬೇಕು. ಸ್ನಾನಾಂಗ ತರ್ಪಣವನ್ನು ಮಾಡಿ ಅನಂತರ ಯಮನಿಗೆ ತರ್ಪಣವನ್ನು ಕೊಡಬೇಕು. ಯಮನಿಗೆ ನಮಸ್ಕಾರವು, ಧರ್ಮರಾಜನಿಗೆ ನಮಸ್ಕಾರವು, ಮೃತ್ಯುವಿಗೆ ನಮಸ್ಕಾರವು, ಅಂತಕನಿಗೆ ನಮಸ್ಕಾರವು, ವೈವಸ್ವತನಿಗೆ ನಮಸ್ಕಾರವು, ಕಾಲನಿಗೆ ನಮಸ್ಕಾರವು, ಸರ್ವಭೂತ ಕ್ಷಯಕಾರಿಗೆ ನಮಸ್ಕಾರವು, ಔದುಂಬರನಿಗೆ ನಮಸ್ಕಾರವು, ದದ್ದನಿಗೆ ನಮಸ್ಕಾರವು, ನೀಲನಿಗೆ ನಮಸ್ಕಾರವು, ಪರಮೇಷ್ಠಿಗೆ ನಮಸ್ಕಾರವು, ಮೃಕೋದರನಿಗೆ ನಮಸ್ಕಾರವು, ಚಿತ್ರನಿಗೆ ನಮಸ್ಕಾರ, ಚಿತ್ರಗುಪ್ತನಿಗೆ ನಮಸ್ಕಾರವು. ಇವು 14 ಮಂತ್ರಗಳು. ಪ್ರತ್ಯೇಕವಾಗಿ ಒಂದೊಂದಕ್ಕೂ ನಮಃ ಎಂದು ಸೇರಿಸಬೇಕು. ಒಂದೊಂದಾಗಿ ಮಂತ್ರವನ್ನು ಹೇಳಿಕೊಂಡು ಮೂರು ಮೂರು ಸಲ ಎಳ್ಳು ಸೇರಿಸಿದ ಜಲಾಂಜಲಿಗಳನ್ನು ನೀಡಬೇಕು. ಯಜ್ಞೋಪವೀತಿಯಾಗಿಯಾದರೂ ತರ್ಪಣ ಮಾಡಬಹುದು, ಪ್ರಾಚೀನಾವೀತಿಯಾಗಿಯಾದರೂ ಮಾಡಬಹುದು. ಯಮನಿಗೆ ದೇವತ್ವ ಪಿತೃತ್ವ ಈ 2 ರೂಪಗಳು ಉಂಟು. ಜೀವತ್ಪಿತನು ತಂದೆ ಕೂಡ ಬದುಕಿರುವವನು ಯಮನಿಗೂ ಭೀಷ್ಮನಿಗೂ ತರ್ಪಣವನ್ನು ಕೊಡತಕ್ಕದ್ದು. ದೇವತೆಗಳನ್ನು ಪೂಜಿಸಿ ನರಕನಿಗೆ ದೀಪವನ್ನು ಹೊತ್ತಿಸಿಡಬೇಕು. ಸಂಪತ್ತು ಬೇಕೆಂದು ಅಪೇಕ್ಷೆ ಇರುವವನಿಗೆ ಸ್ನಾನ ವಿಧಿಯನ್ನು ಇಲ್ಲಿಯೇ ಹೇಳುತ್ತೇವೆ. ಅಶ್ವಿನ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆಯಲ್ಲಿ ಕಾರ್ತೀಕದ ಮೊದಲನೆಯ ದಿನದಲ್ಲಿ ಈ ಕಾಲಗಳಲ್ಲಿ ಯಾವಾಗ ಸ್ನಾನ ಮಾಡಬೇಕೋ ಆಗ ಚಂದ್ರೋದಯದಲ್ಲಿ ಅಭ್ಯಂಗ ಸ್ನಾನ ಮಾಡತಕ್ಕದ್ದು. ಕಾರ್ತೀಕ ಶುಕ್ಲ ಬಿದಿಗೆಯ ದಿನ ಆ ತಿಥಿಯು ಸ್ವಾತಿಯುಗ್ಮವನ್ನು ಸೇರಿರುವಲ್ಲಿ ಮಂಗಲ ಸ್ನಾನ ಮಾಡುವ ಮಾನವನು ಎಂದೆಂದಿಗೂ ಸಂಪತ್ತಿನಿಂದ ವಿಯೋಗ ಹೊಂದುವುದಿಲ್ಲವು. ಆ ದಿನ ದೀಪಗಳಿಂದ ನೀರಾಜನ ಮಾಡುವುದರಿಂದ ಅದು ದೀಪಾವಳಿ ಎಂದು ಕರೆಯಲ್ಪಡುತ್ತದೆ. ಚಂದ್ರನಿಗೆ ಕ್ಷಯವಿರುವುದಾದರೂ, ಸಂಕ್ರಾಂತಿಯಲ್ಲಿ ರವಿ ಇರುವುದಾದರೂ, ದಿನ ಕ್ಷಯವಾಗಿರುವುದಾದರೂ ಆ ಸಮಯದಲ್ಲಿ ಅಭ್ಯಂಗವು ದೋಷರಹಿತವಾದುದೇ ಆಗುವುದು. ಅದು ಪ್ರಾತಃ ಕಾಲದಲ್ಲಿ ಪಾಪಗಳನ್ನು ಧ್ವಂಸ ಮಾಡುವುದು. ಪ್ರೇತವೆಂಬ ಹೆಸರುಳ್ಳ ಆ ನರಕ ಚತುರ್ದಶಿಯ ದಿನ ಮಾಷಪತ್ರದ ಶಾಖವನ್ನು ಊಟ ಮಾಡಿ ನರನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಅಶ್ವೀಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಚಂದ್ರನ ಕ್ಷಯ ತಿಥಿಯಲ್ಲಿಯೂ ಅಮಾವಾಸ್ಯೆಯ ಆದಿಯಲ್ಲಿ ಸ್ವಾತಿಯು ಸೇರಿಕೊಂಡಿದ್ದರೂ ಸರಿ, ಆಗ ದೀಪಾವಳಿಯಾಗುತ್ತದೆ. ಈ 3 ದಿನಗಳನ್ನು ದೀಪೋತ್ಸವದ 3 ದಿನಗಳನ್ನಾಗಿ ಎಣಿಸಬೇಕು. ಹೀಗೆಂದು ಶ್ರೀಹರಿಯು ಸಂತುಷ್ಟನಾಗಿ ಬಲಿಚಕ್ರವರ್ತಿಗೆ ಹೇಳಿರುವನು. ನಿನ್ನ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ವರವನ್ನಾಗಿ ಕೇಳು, ನಿನಗೆ ಮಂಗಳವಾಗಲಿ. ಹೀಗೆಂದು ನುಡಿದ ವಿಷ್ಣುವಿನ ವಚನವನ್ನು ಕೇಳಿ ಬಲಿಯು ಈ ಮಾತನ್ನು ಹೇಳಿದನು. ನನಗಾಗಿ ಏನು ತಾನೇ ಯಾಚಿಸತಕ್ಕದ್ದಿದೆ? ಎಲ್ಲವನ್ನೂ ನಾನು ದಾನ ಮಾಡಿಬಿಟ್ಟಿದ್ದೇನೆ. ಲೋಕಕ್ಕಾಗಿ ಬೇಡಿಕೊಳ್ಳುತ್ತೇನೆ. ಶಕ್ತನಾಗಿದ್ದರೆ ಅದನ್ನು ನನಗೆ ಕೊಡು. ವಾಮನನಂತೆ ಛದ್ಮ ರೂಪವನ್ನು ಧರಿಸಿ ಬಂದ ನಿನಗೆ ನಾನು ಈಗ ಭೂಮಿಯನ್ನು ಕೊಟ್ಟೆನು. ಆ ಭೂಮಿಯನ್ನು ನೀನು 3 ಪಾದಗಳಿಂದ 3 ದಿವಸಗಳಲ್ಲಿ ಆಕ್ರಮಿಸಿಕೊಂಡೆ. ಹರಿಯೇ, ಆದ್ದರಿಂದ ನನಗೆ ಭೂತಲದಲ್ಲಿ 3 ಗಳಿಗೆಯ ಕಾಲ ರಾಜ್ಯವಿರಲಿ. ನನ್ನ ರಾಜ್ಯದಲ್ಲಿ ಯಾವ ಮಾನವರು ಭೂಮಿಯಲ್ಲಿ ದೀಪದಾನವನ್ನು ಮಾಡುತ್ತಾರೋ ಅವರ ಮನೆಯಲ್ಲಿ ನಿನ್ನ ರಾಣಿಯಾದ ಈ ಲಕ್ಷ್ಮಿಯು ಸದಾ ಸುಸ್ಥಿರಳಾಗಿ ನೆಲೆಸಿರಲಿ. ನನ್ನ ರಾಜ್ಯದಲ್ಲಿ ಯಾರ ಮನೆಯಲ್ಲಿ ಅಂಧಕಾರವಿರುತ್ತದೆಯೋ ಆ ಮನೆಯಲ್ಲಿ ಸಿರಿಯ ಮತ್ತು ಸಂತಾನದ ಅಂಧಕಾರವು ಸದಾ ಉಂಟಾಗಲಿ. ಚತುರ್ದಶಿಯ ದಿನ ಯಾರು ದೀಪಗಳನ್ನು ನರಕನಿಗೆಂದು ಕೊಡುತ್ತಾರೆಯೋ ಅವರ ಪಿತೃಗಣಗಳು ನರಕದಲ್ಲಿ ವಾಸಿಸುವುದೇ ಇಲ್ಲ. ಓ ಕೇಶವ, ಬಲಿಯ ರಾಜ್ಯವನ್ನು ಸೇರಿ ಯಾರು ದೀಪಾವಳಿಯನ್ನು ಇಡುವುದಿಲ್ಲವೋ ಅವರ ಮನೆಯಲ್ಲಿ ದೀಪಗಳು ಹೇಗೆ ತಾನೇ ಬೆಳಗುತ್ತಿರುವವು? ನನ್ನ ರಾಜ್ಯದಲ್ಲಿ ಯಾವ ಜನರು ಶೋಕ ಮತ್ತು ಅನುತ್ಸಾಹವನ್ನು ಉಂಟು ಮಾಡುವವರಾಗಿರುವರೋ ಅವರ ಮನೆಯಲ್ಲಿ ಸದಾ ಕಾಲವು ಶೋಕ ಉಂಟಾಗುತ್ತದೆ, ಸಂಶಯವಿಲ್ಲವು. ಚತುರ್ದಶಿಯ 3 ದಿನಗಳು ನನಗೆ ರಾಜ್ಯವಿರಲಿ ಎಂದು ಪ್ರಾರ್ಥಿಸಬೇಕು. ಪೂರ್ವದಲ್ಲಿ ವಾಮನ ರೂಪಧಾರಿಯಾದ ಹರಿಯು ಪಾತಾಳವಾಸಿಯಾದ ಬಲಿಯನ್ನು ಬೇಡಿ ಈ ಧರೆಯನ್ನು ತೆಗೆದುಕೊಂಡು ಅದನ್ನು ತನ್ನ ಅತಿಥಿಯಾದ ಇಂದ್ರನಿಗೆ ಕೊಟ್ಟನು. ಈ ರೀತಿಯಾಗಿ ದೈತ್ಯಪತಿಯಾದ ಬಲಿಯ ರಾಜ್ಯವು ಹರಿಯಿಂದ ದೇವೇಂದ್ರನಿಗೆ ಕೊಡಲ್ಪಟ್ಟಿತು. ಆದುದರಿಂದ ಈ 3 ದಿನಗಳು ಸರ್ವಥಾ ಮಹೋತ್ಸವವನ್ನು ನಡೆಸಬೇಕು. ಮುನೀಶ್ವರರೇ, ಚತುರ್ದಶಿಯ ದಿನ ಮಹಾರಾತ್ರಿ ಉಂಟಾಗುವುದು. ಆದುದರಿಂದ ಶಕ್ತಿ ಪೂಜಾ ಪರಾಯಣನಾದವನು ಆ ಉತ್ಸವವನ್ನು ಮಾಡಬೇಕು.
ಬಲಿ ರಾಜ್ಯವನ್ನು ಸೇರಿ ಯಕ್ಷ ಗಂಧರ್ವ ಕಿನ್ನರರು, ಔಷಧಿಗಳು, ಪಿಶಾಚಗಳು, ಮಂತ್ರಗಳು, ಮಣಿಗಳು ಎಲ್ಲವೂ ಪ್ರಾರಂಭದಲ್ಲಿ ಹರ್ಷ ಹೊಂದುತ್ತಾರೆ, ನರ್ತಿಸುತ್ತಾರೆ. ಬಲಿ ರಾಜ್ಯದಲ್ಲಿ ಆಯಾ ಮಂತ್ರಗಳು ಕೂಡ ಸಿದ್ಧಿಸುತ್ತವೆ, ಇದರಲ್ಲಿ ಸಂಶಯವಿಲ್ಲವು. ಬಲಿ ರಾಜ್ಯವನ್ನು ಸೇರಿ ಲೋಕವೆಲ್ಲವೂ ಯಾವ ರೀತಿ ಹರ್ಷಿತವಾಗುವುದೋ ಅದೇ ರೀತಿ ಆ ದಿನದ ಮಧ್ಯದಲ್ಲಿಯೂ ಲೋಕದವರೆಲ್ಲ ಅತ್ಯಂತ ಹರ್ಷಿತರಾಗುವರು. ಸೂರ್ಯನು ತುಲಾ ರಾಶಿಯಲ್ಲಿರಲಾಗಿ ಪ್ರದೋಷ ಕಾಲದಲ್ಲಿ ಕಾರ್ತೀಕ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ನರರು ಉಲ್ಕಾಹಸ್ತರಾಗಿ, ಅಂದರೆ ಕೊಳ್ಳಿಯಿಂದ ಬೆಳಗುವ ಕೈಗಳುಳ್ಳವರಾಗಿ ಪಿತೃಗಳಿಗೆ ಮಾರ್ಗದರ್ಶನ ಮಾಡಬೇಕು. ಯಾವ ಪ್ರೇತರು ನರಕದಲ್ಲಿರುವರೋ ಅವರು ವ್ರತದ ಮಹಿಮೆಯಿಂದ ಸದಾ ಕಾಲವು ಮಾರ್ಗವನ್ನು ಕಂಡೇ ಕಾಣುತ್ತಾರೆ, ಇದರಲ್ಲಿ ಸಂದೇಹವಿಲ್ಲವು. ಮುನಿಪುಂಗವರು ಇದನ್ನು ಆಚರಿಸಬೇಕು. ಅಶ್ವಿನ ಮಾಸದಲ್ಲಿ ಭೂತಾದಿ ತಿಥಿಗಳು ಮೂರೆಂದು ಹೇಳಲ್ಪಟ್ಟಿದೆ. ದೀಪದಾನಾದಿ ಕಾರ್ಯಗಳಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಬಂದಿರುವ ತಿಥಿಗಳನ್ನು ಗ್ರಹಿಸಬೇಕು. ಈ ಮೂರು ತಿಥಿಗಳು ಪ್ರಾತಃಸ್ನಾನದ ಕಾಲದ ಮೇಲೆ 3 ಮುಹೂರ್ತಗಳ ಕಾಲ ದೀಪದಾನಾದಿ ಕಾರ್ಯಗಳನ್ನು ಪೂರ್ವಯುಕ್ತಗಳಲ್ಲೇ ನಡೆಸಬೇಕು. ಋಷಿಗಳು ಕೇಳುತ್ತಾರೆ, ಎಲೈ ದ್ವಿಜರೆ, ಕೌಮೋದಿನಿಯ ಮಹಾತ್ಮ್ಯವನ್ನು ಕೇಳಲಿಚ್ಛಿಸುತ್ತೇವೆ. ಆ ದಿನ ಏನು ಭೋಜನ ಮಾಡಬೇಕು, ಯಾರನ್ನು ಪೂಜೆ ಮಾಡಬೇಕು, ಆ ಪೂಜೆಯನ್ನು ಏತಕ್ಕಾಗಿ ಮಾಡಬೇಕು, ಅದಕ್ಕೆ ದೇವತೆ ಯಾರು, ಆ ಪೂಜೆಯಲ್ಲಿ ಏನೇನು ಕೊಡಬೇಕು, ವಿಶೇಷವಾಗಿ ಏನನ್ನು ಕೊಡಬಾರದು, ಯಾವ ರೀತಿಯ ಹರ್ಷವು ಇಲ್ಲಿ ನಿರ್ದಿಷ್ಟವಾಗಿದೆ, ಯಾವ ಕ್ರೀಡೆಯು ಇಲ್ಲಿ ಹೇಳಲ್ಪಟ್ಟಿದೆ. ಎಲೈ ಋಷಿಶ್ರೇಷ್ಠರೇ, ದೀಪಾವಳಿಯ ಫಲವೆಲ್ಲವನ್ನೂ ಹೇಳಬೇಕು. ವಾಲಕಿಲ್ಯರು ಹೇಳುತ್ತಾರೆ, ಎಲೈ ಮುನೀಶ್ವರರೇ, ಅಮಾವಾಸ್ಯೆಯಲ್ಲಿ ಪ್ರಭಾತ ಸಮಯದಲ್ಲಿ ಸ್ನಾನ ಮಾಡಿ ದೇವತೆಗಳನ್ನು ಪಿತೃಗಳನ್ನು ಭಕ್ತಿಯಿಂದ ಪೂಜಿಸಿ ನಮಸ್ಕರಿಸಿ ಹಾಲು, ಮೊಸರು, ತುಪ್ಪ ಮೊದಲಾದವುಗಳಿಂದ ಪಾರ್ವಣ ಶ್ರಾದ್ದವನ್ನು ಮಾಡಬೇಕು. ಆಗ ಹಗಲು ಹೊತ್ತು ಊಟ ಮಾಡಬಾರದು. ಬಾಲರಿಗೂ ಆತುರರಾದ ಜನರಿಗೂ ಈ ನಿರ್ಬಂಧವಿರುವುದಿಲ್ಲವು. ಬಳಿಕ ಪ್ರದೋಷ ಸಮಯದಲ್ಲಿ ಶುಭಕರಳಾದ ಇಂದಿರೆಯನ್ನು ಪೂಜಿಸಬೇಕು. ನಾನಾ ವಿಧ ವಸ್ತ್ರಗಳಿಂದ ಲಕ್ಷ್ಮೀ ದೇವಿಗೆ ಸ್ವಚ್ಛವಾದ ಮಂಟಪವನ್ನು ಕಟ್ಟಬೇಕು. ನಾನಾ ಬಗೆಯ ಹೂವುಗಳಿಂದಲೂ ಬಗೆ ಬಗೆಯ ಚಿಗುರುಗಳಿಂದಲೂ ಚಿತ್ರಗಳಿಂದಲೂ ಆ ಮಂಟಪವನ್ನು ಅಲಂಕರಿಸಬೇಕು. ಅಲ್ಲಿ ಲಕ್ಷ್ಮಿಯನ್ನು ನೆಲೆಗೊಳಿಸಿ ಪೂಜಿಸಬೇಕು. ದೇವತೆಗಳನ್ನು ಪೂಜಿಸಬೇಕು. ದೇವನಾರಿಯರನ್ನು ಕೂಡ ಬಹುವಾದ ಉಪಚಾರಗಳಿಂದ ಪೂಜೆ ಮಾಡಬೇಕು. ಲಕ್ಷ್ಮಿಯೇ ಮೊದಲಾದ ದೇವತೆಗಳಿಂದ ಲಕ್ಷ್ಮಿಯೇ ಮೊದಲಾದ ದೇವತೆಗಳಿಗೆ ಭಕ್ತಿಯಿಂದ ಪಾದಸೇವೆ ಮಾಡಬೇಕು. ಆ ದಿನ ಪೂರ್ವದಲ್ಲಿ ಬಲಿಯ ಕಾರಾಗೃಹದಿಂದ ಸರ್ವ ದೇವತೆಗಳು ವಿಷ್ಣುವಿನಿಂದ ಬಿಡಿಸಲ್ಪಟ್ಟರು. ಲಕ್ಷ್ಮಿಯು ಕೂಡ ಅವನ ಕಾರಾಗೃಹದಿಂದ ವಿಮೋಚನೆ ಹೊಂದಿದಳು. ಬಳಿಕ ದೇವತೆಗಳು ಲಕ್ಷ್ಮಿಯೊಡನೆ ಅಲ್ಲಿಂದ ಕ್ಷೀರ ಸಮುದ್ರಕ್ಕೆ ಹೋದರು. ಅಲ್ಲಿ ಅವರು ಬಹುಕಾಲ ಮಲಗಿ ಸುಖವಾಗಿ ನಿದ್ರಿಸಿದರು. ಎಲೈ ಮುನೀಶ್ವರರೇ, ಆದುದರಿಂದ ಸೂತ್ರವನ್ನೊಳಗೊಂಡವು, ಒಳ್ಳೆಯ ಮೆತ್ತೆಗಳಿಂದ ಕೂಡಿದವು, ಹಾಲಿನ ನೊರೆಯಂತೆ ಬೆಳ್ಳಗಿರುವ ವಸ್ತ್ರಗಳನ್ನು ಹಾಸಿರುವವು ಆದ ಮಂಚಗಳನ್ನು ರಚಿಸಬೇಕು. ಅವನ್ನು ತಕ್ಕ ತಕ್ಕ ದಿಕ್ಕುಗಳಲ್ಲಿಡಬೇಕು. ದೇವತೆಗಳನ್ನು ಲಕ್ಷ್ಮಿಯನ್ನು ಅವುಗಳಲ್ಲಿ ವೇದಘೋಷದೊಡನೆ ಸ್ಥಾಪಿಸಬೇಕು. ಲಕ್ಷ್ಮಿಯು ದೈತ್ಯ ಭಯದಿಂದ ಬಿಡುಗಡೆ ಹೊಂದಿದಳು, ಅಂಬುಜದಲ್ಲಿ ಸುಖವಾಗಿ ಮಲಗಿದಳು ಎಂದು ಘೋಷಿಸಬೇಕು. ಅನಂತರದಲ್ಲಿ ಲಕ್ಷ್ಮೀ ದೇವಿಯ ಸಂತುಷ್ಟಿಗಾಗಿ ಸುಖ ಸುಪ್ತಿಕ ಉತ್ಸವವನ್ನು ವಿಧಿವತ್ತಾಗಿ ನೆರವೇರಿಸಬೇಕು. ಆ ದಿನ ಯಾವನು ಪದ್ಮೆಯ ಸೌಖ್ಯ ವೃದ್ಧಿಗಾಗಿ ಪದ್ಮಶಯ್ಯೆಯನ್ನು ರಚಿಸುತ್ತಾನೆಯೋ ಅವನ ಮನೆಯನ್ನು ಬಿಟ್ಟು ಪದ್ಮೆಯು ಮತ್ತೆಲ್ಲಿಯೂ ಹೋಗುವುದಿಲ್ಲ. ಹೀಗೆ ಲಕ್ಷ್ಮಿಗೆ ಯಾರು ಸುಖನಿದ್ರೆಯನ್ನು ಮಾಡಿಸುವುದಿಲ್ಲವೋ ಅವರು ಹೇಗೆ ತಾನೇ ಧನಚಿಂತಾ ವಿಹೀನರಾಗಿ ರಾತ್ರಿ ಹೊತ್ತು ಮಲಗಿಯಾರು. ಆದ್ದರಿಂದ ಸರ್ವ ಪ್ರಯತ್ನದಿಂದಲೂ ಮನುಷ್ಯನು ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಅಂತಹವನು ದಾರಿದ್ರ್ಯದಿಂದ ಮುಕ್ತನಾಗಿ ಸ್ವಜಾತಿಯಲ್ಲಿ ಬಹು ಪ್ರತಿಷ್ಠಾವಂತನಾಗುತ್ತಾನೆ. ಜಾಯಪತ್ರೆ, ಲವಂಗ, ಏಲಕ್ಕಿ, ತೊಗಟೆ, ಕರ್ಪೂರ ಇವನ್ನು ಹಾಕಿ ಹಸುವಿನ ಹಾಲನ್ನು ಚೆನ್ನಾಗಿ ಕಾಯಿಸಿ ಯಥೋಚಿತವಾಗಿ ಸೇರಿಸಿ ಅದರಿಂದ ಲಡ್ಡುಗೆಗಳನ್ನು ಮಾಡಬೇಕು. ಅವನ್ನು ಲಕ್ಷ್ಮಿಗೆ ಸಮರ್ಪಿಸಬೇಕು. ಬೇರೆ 4 ಬಗೆಯ ಭಕ್ಷ್ಯಗಳನ್ನು ಶ್ರೀಯು ಪ್ರೀತಳಾಗಲಿ ಎಂದು ಸಮರ್ಪಿಸಬೇಕು. ಹರಿಯು ಏಳುವ ಮೊದಲೇ ಸ್ತ್ರೀಯರಿಂದ ಲಕ್ಷ್ಮಿಯನ್ನು ಎಚ್ಚರಗೊಳಿಸಬೇಕು. ಪ್ರಬೋಧ ಸಮಯದಲ್ಲಿ ಲಕ್ಷ್ಮಿಯನ್ನೆಬ್ಬಿಸಿ ಯಾವಳು ಭೋಜನ ಮಾಡುತ್ತಾಳೆಯೋ ಅಥವಾ ಯಾವ ಪುರುಷನು ಹಾಗೆ ಮಾಡುತ್ತಾನೆಯೋ ಅವರನ್ನು ಲಕ್ಷ್ಮಿಯು 1 ವರ್ಷ ಕಾಲ ಅಗಲುವುದೇ ಇಲ್ಲ. ವಿಷ್ಣುವಿನಿಂದ ಭೀತರಾದ ದೇವಶತ್ರುಗಳು ಬ್ರಾಹ್ಮಣರಿಂದ ಅಭಯವನ್ನು ಪಡೆದು ಪದ್ಮ ನಿಲಯೆಯಾದ ಲಕ್ಷ್ಮಿಯು ಕ್ಷೀರಾಬ್ದಿಯಲ್ಲಿ ಮಲಗಿರುವಳು ಎಂದರಿತು ಆಕೆಯನ್ನು ಈ ರೀತಿಯಾಗಿ ಸ್ತುತಿಸಿದರು. ನೀನೇ ಜ್ಯೋತಿಯು, ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್, ಸುವರ್ಣ, ನಕ್ಷತ್ರ ಇವೇ ಮೊದಲಾದ ಸರ್ವ ಜ್ಯೋತಿರ್ವಸ್ತುಗಳಲ್ಲಿಯೂ ಇರುವ ದಿವ್ಯ ಜ್ಯೋತಿಯು ನೀನೆ. ದೀಪ ಜ್ಯೋತಿಯಲ್ಲಿಯೂ ನೀನೇ ನೆಲೆಸಿದ್ದೀಯೆ. ಅಂತಹ ನಿನಗೆ ನಮಸ್ಕಾರವು. ಯಾವ ಲಕ್ಷ್ಮಿಯು ಈ ಪುಣ್ಯ ದಿವಸದಲ್ಲಿಯೂ ದೀಪಾವಳಿಯಲ್ಲಿಯೂ ಭೂತಲದಲ್ಲಿ ಗೋವುಗಳ ಕೊಟ್ಟಿಗೆಯಲ್ಲಿಯೂ ಕಾರ್ತೀಕದಲ್ಲಿಯೂ ನೆಲೆಸಿರುವಳೋ ಆ ಲಕ್ಷ್ಮಿಯು ನನಗೆ ವರದಾಯಕಳಾಗಲಿ. ಬಳಿಕ ದೀಪದಾನ ಮಾಡಬೇಕು.
ಪ್ರದೋಷ ಕಾಲದಲ್ಲಿ ಉರಿಯುವ ಕೊಳ್ಳಿಯನ್ನು ತನ್ನ ತಲೆಯ ಮೇಲೆ ಸುತ್ತಿಸಿಕೊಳ್ಳಬೇಕು. ಇದು ಸರ್ವಾರಿಷ್ಟಗಳನ್ನು ನಿವಾರಣೆ ಮಾಡುತ್ತದೆ. ಅದೇ ರೀತಿ ದೇವಗ್ರಹ, 4 ಬೀದಿ ಸೇರಿದ ಚೌಕ, ಸ್ಮಶಾನ, ನದಿ, ಪರ್ವತ ಪ್ರದೇಶ, ಮನೆ ಇವೇ ಮೊದಲಾದ ಸ್ಥಳಗಳಲ್ಲಿ ಶಕ್ತಿಯನುಸಾರವಾಗಿ ದೀಪ ವೃಕ್ಷಗಳನ್ನು ರಚಿಸಬೇಕು. ಮರಗಳ ಬುಡದಲ್ಲಿಯೂ, ಕೊಟ್ಟಿಗೆಗಳಲ್ಲಿಯೂ, ತೊಟ್ಟಿಗಳಲ್ಲಿಯೂ, ಮನೆಗಳಲ್ಲಿಯೂ ದೀಪಗಳನ್ನಿಡಬೇಕು. ರಾಜಮಾರ್ಗದ ಭೂಮಿಗಳನ್ನು ವಸ್ತ್ರಗಳಿಂದಲೂ ಪುಷ್ಪಗಳಿಂದಲೂ ಶೋಭಿಸುವಂತೆ ಮಾಡಬೇಕು. ಪ್ರದೋಷ ಕಾಲದಲ್ಲಿ ಪುರವೆಲ್ಲವನ್ನು ಅಲಂಕರಿಸಿ ಬಳಿಕ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ, ಹಸಿದವರಿಗೂ ತೃಪ್ತಿಯಾಗುವಂತೆ ಭೋಜನ ಮಾಡಿಸಿ, ಹೊಸ ಬಟ್ಟೆಯನ್ನುಟ್ಟು ಅಲಂಕೃತನಾಗಿ ಭೋಜನ ಮಾಡಬೇಕು. ಬಳಿಕ ಅಪರಾಹ್ನ ಸಮಯದಲ್ಲಿ ರಾಜನಗರದಲ್ಲಿ ಹೀಗೆ ಸಾರಿಸಬೇಕು: ಈಗ ಬಲಿಯ ರಾಜ್ಯ ಪ್ರಜೆಗಳೆಲ್ಲ ಯಥೇಚ್ಛವಾಗಿ ಕ್ರೀಡಿಸಲಿ ಎಂದು ಘೋಷಣೆ ಮಾಡಬೇಕು. ಬಾಲಕರು ಯಥೇಚ್ಛವಾಗಿ ಆಟವಾಡಲೆಂದು ಆಜ್ಞಾಪಿಸಿ ಅವರಿಗೆ ಆಟದ ಸಾಮಾನುಗಳನ್ನು ಕೊಡಬೇಕು. ಬಳಿಕ ಶುಭಾಶುಭವನ್ನು ನೋಡಬೇಕು. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲ ಬಲಿರಾಜ್ಯದಲ್ಲಿ ನೆರವೇರಿಸಬೇಕು. ಜೀವಹಿಂಸೆ, ಸುರಾಪಾನ, ಅಗಮ್ಯಾಗಮನ, ಚೌರ್ಯ, ವಿಶ್ವಾಸಘಾತ ಈ 5 ನರಕಕ್ಕೆ ಬಾಗಿಲುಗಳೆಂದು ಹೇಳಲ್ಪಟ್ಟಿದೆ. ಎಲೈ ಮುನೀಶ್ವರರೇ, ಇವನ್ನು ಬಲಿರಾಜ್ಯದಲ್ಲಿ ತ್ಯಜಿಸಿ ಬಿಡಬೇಕು. ಆಮೇಲೆ ಅರ್ಧರಾತ್ರಿ ಸಮಯದಲ್ಲಿ ರಾಜನು ತಾನೇ ಕಾಲುನಡಿಗೆಯಲ್ಲಿ ಹೊರಟು ರಮ್ಯವಾದ ಪುರವನ್ನು ನೋಡುವುದಕ್ಕಾಗಿ ಮೆಲ್ಲ ಮೆಲ್ಲಗೆ ಬರಬೇಕು. ಬಲಿರಾಜ್ಯದ ಪ್ರಮೋದವನ್ನು ನೋಡಿ ಸ್ವಗೃಹಕ್ಕೆ ಮರಳಿ ಬರಬೇಕು. ರಾತ್ರಿ ಹೀಗೆ ಕಳೆಯುತ್ತಿರಲಾಗಿ ಜನರು ನಿದ್ರೆಯಿಂದ ಅರೆಗಣ್ಣು ಮುಚ್ಚಿರಲಾಗಿ ಸಂತುಷ್ಟರಾದ ನಗರದ ನಾರಿಯರು ಶೂರ್ಪ ಡಿಂಡಿಮಗಳ, ಅಂದರೆ ಮೊರದಂತಿರುವ ಡಿಂಡಿಮ ವಾದ್ಯಗಳ ವಾದನದಿಂದ ತಮ್ಮ ತಮ್ಮ ಮನೆಯ ಅಂಗಳದಿಂದ ಅಲಕ್ಷ್ಮಿಯನ್ನು ಹೊರಡಿಸುತ್ತಾರೆ. ಒಂದು ದಂಡ ಮಾತ್ರ ರಾತ್ರಿ ಇರುವಾಗ ಮುಂದಿನ ದಿನ ಅಮಾವಾಸ್ಯೆಯುಂಟಾದರೆ ಆಗ ಪೂರ್ವ ದಿನವನ್ನು ಬಿಟ್ಟು 2ನೆಯ ದಿನ ಸುಖರಾತ್ರಿಕೆಯನ್ನು ಆಚರಿಸಬೇಕು. ವೈಷ್ಣವರಾಗಲಿ ಅವೈಷ್ಣವರಾಗಲಿ ಯಾವ ನರರು ಬಲಿರಾಜ್ಯೋತ್ಸವವನ್ನು ಮಾಡುವುದಿಲ್ಲವೋ ಅವರು ಮಾಡಿದ ಧರ್ಮಗಳು ವ್ಯರ್ಥವಾಗುತ್ತವೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. ರಾತ್ರಿಯಲ್ಲಿ ಪುರಾಣ ಪಠಣವೇ ಮೊದಲಾದವುಗಳಿಂದ ಜಾಗರಣೆ ಮಾಡಬೇಕು. ಹರಿಯ ಮುಂದೆ ದ್ಯೂತದಿಂದಲಾದರೂ ಗೀತದಿಂದಲಾದರೂ ರಾತ್ರಿ ಜಾಗರಣೆ ಮಾಡಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಾಹಾತ್ಮ್ಯದಲ್ಲಿ ವತ್ಸದ್ವಾದಶಿ, ಯಮತ್ರಯೋದಶಿ, ನರಕ ಚತುರ್ದಶಿ, ದೀಪಾವಳಿ ಕೃತ್ಯ ವರ್ಣನವೆಂಬ 9ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.